ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಪ್ರದೇಶದ ರೈಲ್ವೆ ಸ್ಟೇಷನ್ ಅಭಿವೃದ್ಧಿಯ ಬಗ್ಗೆ ನಾವು ಬಹಳ ದಿನಗಳಿಂದ ಮಾತಾಡ್ತಾ ಬಂದಿದ್ವಿ. ಜನರ ದೀರ್ಘಕಾಲದ ಬೇಡಿಕೆಯಾಗಿ ಇದ್ದ ಈ ಯೋಜನೆಗೆ ಈಗ ಕೊನೆಗೂ ಚಾಲನೆ ಸಿಕ್ಕಿದೆ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದರೆ ಈಗಾಗಲೇ ಕೆಲಸಗಳು ಶುರುವಾಗಿರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಕೇವಲ ಕಾಮಗಾರಿ ಮಾತ್ರವಲ್ಲ, ನಮ್ಮ ಭಾಗದ ಜನರ ಕನಸಿನ ಸಾಕಾರ. ಹಲವು ವರ್ಷಗಳಿಂದ ಜನರು ಎದುರು ನೋಡ್ತಾ ಇದ್ದ ಈ ಯೋಜನೆ ಈಗ ವೇಗವಾಗಿ ಮುಂದುವರಿತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ ಅನ್ನು ಆಧುನಿಕ ಸೌಲಭ್ಯಗಳೊಂದಿಗೆ ಟಾಪ್ ಮಟ್ಟದ ರೈಲ್ವೆ ಸ್ಟೇಷನ್ ಆಗಿ ರೂಪಿಸುವ ಗುರಿ ಹೊಂದಲಾಗಿದೆ. ಪ್ರಯಾಣಿಕರಿಗೆ ಉತ್ತಮ ಸೌಲಭ್ಯ, ಸ್ವಚ್ಛತೆ ಮತ್ತು ಸುರಕ್ಷತೆ ಒದಗಿಸುವ ಕ್ರಮ ಕೈಗೊಳ್ಳಲಾಗಿದೆ. ಒಟ್ಟಿನಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ ಶೀಘ್ರದಲ್ಲೇ ರಾಜ್ಯದಲ್ಲಿ ನಂಬರ್ 1 ರೈಲ್ವೆ ಸ್ಟೇಷನ್ ಆಗಿ ಹೊರಹೊಮ್ಮುವ ನಿರೀಕ್ಷೆ ಇದೆ. ಎಲ್ಲರಿಗೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿದ್ದಂಗೆ ರೈಲ್ವೆ ಸ್ಟೇಷನ್ ಬಗ್ಗೆ ಬಹಳ ದಿನದಿಂದ ನಾವು ಹೇಳ್ತಿದೀವಿ. 50 ಕೋಟಿ ಕೊಟ್ಟಿದ್ದಾರೆ ಅಂತೇಳಿ ರೈಲ್ವೆ ಮಿನಿಸ್ಟರ್. ಆ 50 ಕೋಟಿ ಈಗ ಕೆಲಸ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು, ಬಹಳ ದಿನದಿಂದ ಜನರಿಗೆ ಬೇಡಿಕೆ ಐತಿ, ನಮ್ಮ ರೈಲ್ವೆ ಸ್ಟೇಷನ್ ಟಾಪ್ ರೈಲ್ವೆ ಸ್ಟೇಷನ್, ನಾವು ಕರ್ನಾಟಕದಲ್ಲಿ ನಂಬರ್ 1 ರೈಲ್ವೆ ಸ್ಟೇಷನ್ ಮಾಡ್ತೀವಿ ಅಂತೇಳಿ ನಾವು ನಿಮ್ಗೆಲ್ಲ ಪ್ರಾಮಿಸ್ ಮಾಡಿದೀವಿ. ಇಲ್ಲಿ ಲೀಡರ್ಸ್ ಇರೋಂತ ನಮ್ಮ MP ಆಗಿರ್ಬೋದು, ex-MP ಆಗಿರ್ಬೋದು, MLA ಆಗಿರ್ಬೋದು, ಎಲ್ಲ ಲೀಡರ್ಸ್ ನಮ್ಗೆ ಸಪೋರ್ಟ್ ಮಾಡಿ ಈಗ ಕೆಲಸ ಎಲ್ಲ ಫಾಸ್ಟ್ ನಡೆಯಕತ್ತದ. ಅವರು ಡಿಸೆಂಬರ್ 31 ಒಳಗಡೆ ಹ್ಯಾಂಡ್ ಓವರ್ ಮಾಡ್ಬೇಕಂತೇಳಿ ಒಂದು ಅಗ್ರಿಮೆಂಟ್ ಆಗಿದೆ. ಅದು ನನ್ನ ಇದ್ರ ಪ್ರಕಾರ ಡಿಸೆಂಬರ್ 31 ಅಲ್ಲಿ ಆಗೋದಿಲ್ಲ, ಅದು ಏಪ್ರಿಲ್ ಮೇ ಅಲ್ಲಿ ಆಗ್ಬೋದು ಅಂತ ನಾನು ಒಂದು ನಿಮ್ಮ ಇದು ಕೊಡ್ತೀನಿ. ಮತ್ತು ಬರದಿಂದಲ್ಲಿ ಇದು ಟಾಪ್ ರೈಲ್ವೆ ಸ್ಟೇಷನ್ ಮತ್ತು ನೀಟ್ನೆಸ್ ಏನು ನಮ್ಗೆ ಹೈಟೆಕ್ಸ್ ರೈಲ್ವೆ ಸ್ಟೇಷನ್ ಸಿಟಿಲಿ ಕ್ಯಾಪಿಟಲ್ ಸಿಟಿದಲ್ಲಿ ಇರ್ತಾವ, ಅದಕ್ಕೂ ಒಳ್ಳೆ ಸ್ಟೇಷನ್ ಇದಾಗ್ತದ. 140 ಮೀಟರ್ಸ್ ರೈಲ್ವೆ ಸ್ಟೇಷನ್ ಇದೆ. ಲೆಂತ್ ಬಿಲ್ಡಿಂಗ್ ಲೆಂತ್ ಏನದ 140 ಮೀಟರ್ಸ್ ಇದೆ. ಮತ್ತೆ ಅದ್ರ ಜೊತೆಲಿ ಫಸ್ಟ್ ಫ್ಲೋರ್ ಬಿಲ್ಡಿಂಗ್ ಅದು. ನಾನು ಕರ್ನಾಟಕದಾಗ ಇದೊಂದು ಟಾಪ್ ಮೋಸ್ಟ್. ಅದ್ರ ಜೊತೆಲಿ ಮತ್ತೆ ಯಾದಗಿರಿ ರೈಲ್ವೆ ಸ್ಟೇಷನ್ ಬಿ ಕೆಲಸ ಸ್ಟಾರ್ಟ್ ಆಗಿದೆ, ಅದು ಕಂಪ್ಲೀಟ್ ಆಗ್ತದೆ. ಬರದಿಂದಲ್ಲಿ ನಮ್ಮ ರೂಟ್ಗೆ ಏನಿರ್ತಾವ ಕಲ್ಯಾಣ ಕರ್ನಾಟಕದಲ್ಲಿ ಕಂಪ್ಲೀಟ್ ಗುಲ್ಬರ್ಗ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಇವೆಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಕತ್ತೀವಿ. ಮತ್ತು ಇದಕ್ಕ ನಮ್ಮ ರೈಲ್ವೆ ಮಿನಿಸ್ಟರ್ ಆನರಬಲ್ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವಿ ನಮಗೆ ಮತ್ತು ನಮ್ಮವರಾದ ಸ್ಟೇಟ್ ರೈಲ್ವೆ ಮಿನಿಸ್ಟರ್ ವಿ ಸೋಮಣ್ಣಜಿ ಇವರೆಲ್ಲ ನಮ್ಗೇನು ಫಂಡ್ ಕೊಟ್ಟು ನಮ್ಗೆ ಕಲ್ಯಾಣ ಕರ್ನಾಟಕಕ್ಕೆ ಏನು ಡೆವಲಪ್ಮೆಂಟ್ ರೈಲ್ವೆ ನಡೆಯಕತ್ತದ. ಇತಿಹಾಸದಾಗ ನಾವು ಎಲ್ಲ ನೋಡಿದಂಗ 50 ವರ್ಷದಿಂದ ನಾವು ಡೆವಲಪ್ಮೆಂಟ್ ಈಗ 2-3 ವರ್ಷದಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತದೆ, ಟ್ರೈನ್ ಆಗಿರ್ಬೋದು, ಸ್ಟೇಷನ್ಗಳಾಗಿರ್ಬೋದು, ಬಹಳಷ್ಟು ಡೆವಲಪ್ಮೆಂಟ್ ಆಗ್ತದ. ಬರದಿಂದಲ್ಲಿ ಇದು ಒನ್ ಆಫ್ ದ ಟಾಪ್ ಮೋಸ್ಟ್ ರೈಲ್ವೆ ಸ್ಟೇಷನ್ ಇನ್ ಇಂಡಿಯಾ, ಟಾಪ್ 10 ಅಲ್ಲಿ ತರ್ಬೇಕಂತೇಳಿ ನಾವೆಲ್ಲ ಲೀಡರ್ಗಳು ಪ್ರಯತ್ನ ಮಾಡಕತ್ತೀವಿ. ಇದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದಾರೆ ಅವರೆಲ್ಲರಿಗೆ ನಾನು ಕೈ ಮುಗಿದು ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.